ಅವರಿಗೆ ಡಿಸಿಷನ್ ತಗೊಳ್ಳಂತ ಮನಸ್ಥಿತಿ ಬೆಳೆದಿರಲ್ಲ, ಆಗ ಗಂಡು ಮಕ್ಕಳಿಗೆ ಶಿಕ್ಷೆ. ಇದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮಕ್ಕಳ ಇದು ಬೇಕಾ? ಬೇಡ ಅಲ್ವಾ? ಇವೆಲ್ಲ ಕಾರಣಗಳು ಏನಾಗ್ತದೆ ಅಂತಂದ್ರೆ ಅಪಘಾತ ಪ್ರಕರಣಗಳಲ್ಲಿ ಹೆಚ್ಚಿನ ರೀತಿಯದ್ದಾಗಿ ಪೆಟ್ಟಾಗೋದು ಮತ್ತು ಹಸುನೀಗುವುದು ಕಾರಣ ಆಗ್ತದೆ. ಇಲ್ಲಿ ನಾವು ಮನಗಾಣಬೇಕು ಏನು ಅಂತಂತಂದರೆ ರೋಡ್ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಬರ್ತದೆ. ಅವನ್ನ ಫಾಲೋ ಮಾಡಿದರೆ ಯಾವ ರೀತಿಯಿಂದಾಗಿ ನಾವು ಈ ಇಂಥ ದುರ್ಗತಿಗಳಿಗೆ ಘಟನೆಗಳಿಗೆ ನಾವು ಹಾನಿಯಾಗೋದಿಲ್ಲ, ಯಾವುದು ಕೂಡ ನಮಗೆ ಬರೋದಿಲ್ಲ. ಹೆಲ್ಮೆಟ್ ಧರಿಸೋದಾಗಲಿ, ಇನ್ಶೂರೆನ್ಸ್ ವೆಹಿಕಲ್ಸ್ ಇದನ್ನು ಓಡಿಸೋದಾಗಲಿ, ಸೀಟ್ ಬೆಲ್ಟ್ ಧರಿಸಿ ಕಾರನ್ನು ಓಡಿಸೋದಾಗಲಿ, RC ಬುಕ್ಗಳು ಎಲ್ಲ ಡಾಕ್ಯುಮೆಂಟ್ಸ್, ವೆಹಿಕಲ್ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಇಟ್ಕೊಂಡು ನಾವು ಚಲಾವಣೆ ಮಾಡದೆ ಆದರೆ ಯಾವುದೇ ರೀತಿಯಿಂದ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾದರೆ ಅದಕ್ಕೆ ನ್ಯಾಯಾಲಯದಿಂದ ಪರಿಹಾರ ಮೊತ್ತ ಸಿಗ್ತದೆ. ಅದರಿಂದ ಅವಲಂಬಿತ ಆದಂಥ ಕುಟುಂಬ ಒಂದು ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಗೆ ಅವರಿಗೆ ಹೆಲ್ಪ್ ಆಗ್ತದೆ ಏನು ಅಂತೇಳಿ ಅದು ತಿಳ್ಕೊಳ್ಳಿ, ಗಾಂಭೀರ್ಯತೆ ತಿಳ್ಕೊಳ್ಳಿ ಎಷ್ಟಿದೆ ಅಂತ. ಒಂದು ಸಲ ಓಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಎಷ್ಟು ಸೇವೆ ಮಾಡಿದರೆ ಸ್ವಲ್ಪ ತಿಳ್ಕೋಬೇಕು. ಮನೇಲೂ ನಿಮಗೆ ಬಾಯಿಗೆ ತುಟ್ಟಿಟ್ಟು ಊಟ ಮಾಡಿಸಿದವ ಇಲ್ವೋ? ಇದೆಲ್ಲ ಯಾಕೆ ನೆನಪಿಸ್ಕೊಳ್ಳಲ್ಲ? ಪ್ರೀತಿ ಪ್ರೇಮ ಇರಬೇಕು. ಯಾವಾಗ ಒಂದು ಹಂತದಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಒಂದು ಕೆಲಸ ಅಂತ ಇದ್ದಾಗ ಅವಾಗ ನಿಮ್ದು ಪ್ರೀತಿ ಸಕ್ಸಸ್ ಆಗೋದು. ಈ ಹಂತದಲ್ಲಿ ಎಲ್ಲ ಮಕ್ಕಳು ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ, ಹೋಗ್ತಾರೆ ಸಣ್ಣ ಸಣ್ಣ ಮಕ್ಕಳು. ನಮಗೆ ಬೇಜಾರಾಗ್ತಿದೆ. 8ನೇ ಕ್ಲಾಸು 9ನೇ ಕ್ಲಾಸು ಲವ್ ಮಾಡ್ತಾರೆ, ಹೋಗ್ತಾರೆ, ಮದುವೆ ಆಗ್ತಾರೆ, ಗರ್ಭಿಣಿಯಾಗಿ ಬಂದು ನಿಂತ್ಕೊಳ್ತಾ ಇದ್ದಾರೆ. ವಾಟ್ ಈಸ್ ಇಟ್ಸ್ ಎಫೆಕ್ಟ್? ಸಮಾಜದಲ್ಲಿ ಎಷ್ಟು ಸಮಾಜ ಬಿಡ್ಬಿಡಿ, ಸಮಾಜ ಏನು ಹೆಂಗಿದ್ರು ಆಡ್ಕೊಳ್ಳುತ್ತೆ, ಆದ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ.